ಇದನ್ನ ಹೇಳ್ತಾ ಇರೋರು ಯಾರು? ಅವರೇ ಬಹಿರಂಗ ಪಡಿಸ್ಬೇಕಲ್ವಾ? ಅವ್ರು ಏನ್ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಸ್ಥಿಮಿತ ಇಲ್ಲದೆ ಮಾತಾಡಿದ್ರೆ ನಾನೇನ್ ಮಾಡಕ್ಕಾಗುತ್ತೆ? ರಾಮನಗರದ ಹೆಸರು ಇವತ್ತಿಂದ ರಾಮನಗರ ಹೆಸರಲ್ಲ. ರಾಮನಗರ ತಾಲೂಕು ಅಂತಕ್ಕಂಥದ್ದು ಹಿಂದೆ ಕುಲಾಸ್ಪೇಟೆ ಅಂತ ಇತ್ತು. ವಿಜೇಂದ್ರ ಅವ್ರಿಗೆ ಗೊತ್ತಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ. ರಾಮನಗರ ಅಂತ ಅನ್ನೋದಕ್ಕಿಂತ ಮುಂಚಿತವಾಗಿ ಕುಲಾಸ್ಪೇಟೆ ಅಂತಕ್ಕಂಥದ್ದು ರಾಮನಗರದ ನಿಜವಾದ ಹೆಸರು. ತದನಂತರದಲ್ಲಿ ಅದು ರಾಮನಗರ ಆಯಿತು. ರಾಮನಗರ ತಾಲೂಕಾಗ್ಲಿ ರಾಮನಗರದ ಹೆಸರನ್ನಾಗ್ಲಿ ನಾವು ಯಾವತ್ತೂ ಕೂಡ ಬದಲಾವಣೆಯನ್ನ ಮಾಡಿಲ್ಲ. ಬೆಂಗಳೂರು ಜಿಲ್ಲೆ ಅಂತ ಏನಿತ್ತು ಆ ಬೆಂಗಳೂರು ಜಿಲ್ಲೆಯನ್ನ ಮುಂದುವರಿಸಲಿಕ್ಕೆ ಇವತ್ತು ಸರ್ಕಾರ ಆದೇಶ ಮಾಡಿದೆ ಹೊರತು ಇವ್ರ ರಿಯಲ್ ಎಸ್ಟೇಟ್ ಏನಾರ ಇತ್ತು ಅಂತ ಅಂದ್ರೆ ಇವ್ರ ರಿಯಲ್ ಎಸ್ಟೇಟ್ ಮಾಡ್ಲಿ, ಬೇರೆಯವ್ರದ್ದು ಯಾರ್ದಾರ ಏನಾರ ಆಸ್ತಿ ಏನಾರ ಇಲ್ಲಿ ಬರ್ಸ್ಕೊಳ್ಳೋ ಅಂತ ಪ್ರಶ್ನೆ ಇಲ್ಲ. ಅನವಶ್ಯಕವಾಗಿ ಜಿಲ್ಲೆಯ ಹೆಸರನ್ನ ಇಟ್ಕೊಂಡು ರಾಜಕಾರಣ ಮಾಡೋದನ್ನ ಬಿಡಿ. ನೀವು ನಿಮ್ಮ ಕಾಲದಲ್ಲಿ ರಾಮನಗರ ಜಿಲ್ಲೆಗೆ ಏನ್ ಕೊಡುಗೆ ಕೊಟ್ಟಿದ್ದೀರಿ ಅನ್ನೋದನ್ನ ಹೇಳಿ. ರಾಮನಗರ ಜಿಲ್ಲೆಗೆ, ಬೆಂಗಳೂರು ದಕ್ಷಿಣ ಜಿಲ್ಲೆಗೆ. ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿರೋದ್ರಿಂದ ಬಹುಶಃ ಯುವಕರೆಲ್ಲರೂ ಕೂಡ, ರೈತರೆಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಬೆಂಗಳೂರು ಜಿಲ್ಲೆಯವರು ಅಂತ ಹೇಳಿದ್ರೆ ನಮ್ಗೆ ಅಟ್ಲೀಸ್ಟ್ ಉದ್ಯೋಗನಾದ್ರೂ ಸಿಗುತ್ತೆ, ನಮ್ಮ ಕಾಲೇಜ್ಗಳಿಗೆ, ನಮ್ಮ ಯೂನಿವರ್ಸಿಟಿಗಳಿಗೆ ನಮ್ಗೆ ಗೌರವ ಸಿಗ್ತದೆ ಬೆಂಗಳೂರಿನಲ್ಲಿ ಓದಿದ್ದೀರಾ ಅಂತೇಳಿ. ನಾವು ನಮ್ಮ ಮಕ್ಕಳನ್ನ ಎಲ್ಲಾರ ಕೆಲ್ಸಕ್ಕೆ ಕೇಳಿಸ್ಬೇಕು ಅಂತ ಅಂದ್ರೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜನ ಖುಷಿಯಾಗಿದ್ದಾರೆ. ಯಾರೋ ಕೆಲವರು ರಾಜಕಾರಣಿಗಳು ರಾಜಕೀಯವನ್ನ ಹಿತಾಸಕ್ತಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ರಾಮನ ಹೆಸರಿಟ್ಕೊಂಡು ರಾಜಕಾರಣ ಮಾಡ್ತಾರೆ ಹೊರತು, ನೀವು ರಾಮನ ಹೆಸರಿಟ್ಕೊಂಡು ರಾಜಕಾರಣ ಮಾಡೋದನ್ನ ಬಿಟ್ಟು ನಿಮ್ಮ ಅಭಿವೃದ್ಧಿಯ ಸಂಕೇತಗಳನ್ನ ಇಟ್ಟು ಚರ್ಚೆ ಮಾಡ್ತಕ್ಕಂಥದ್ದನ್ನ ಮಾನ್ಯ ಬಿಜೆಪಿಯ ಅಧ್ಯಕ್ಷರು ಅರ್ಥ ಮಾಡ್ಕೋಬೇಕಾಗ್ತದೆ. ಕರ್ನಾಟಕದ ಕನ್ನಡಿಗರಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಬೇಕು. ಇದು ನಿಮ್ಮ ಕರ್ತವ್ಯ. ಮೇಕೆದಾಟು ಯೋಜನೆಗೆ ವಿಳಂಬ ಆಗ್ತಾ ಇರೋದ್ರ ಬಗ್ಗೆ ಕೇಂದ್ರ ಸರ್ಕಾರದ ನಿಮ್ಮ ನಾಯಕರುಗಳ ವಿರುದ್ಧ ನಿಮ್ಮ ನಾಯಕರುಗಳಿಗೆ ತಿಳಿ ಹೇಳಬೇಕು. ಇದು ನಿಮ್ಮ ಕರ್ತವ್ಯ. ಕೃಷ್ಣಾ ಮೇಲ್ದಂಡೆಗೆ ಸುಮಾರು 15 ವರ್ಷಗಳಿಂದ 25 ವರ್ಷಗಳಿಂದ ಆದಂತ ತೀರ್ಮಾನ ಇನ್ನೂ ಕೂಡ ಅನುಮತಿ ಕೊಡಿಸಿಲ್ವಲ್ಲ, ಅದ್ರ ಬಗ್ಗೆ ನಿಮ್ಮ ಧ್ವನಿಯನ್ನ ಎತ್ತಬೇಕು. ಅದ್ರ ಬಗ್ಗೆ ನಿಮ್ಮ ಚಕಾರವನ್ನ ಎತ್ತಬೇಕು. ಅದು ನಿಮ್ಮ ಕರ್ತವ್ಯ. ಕಳಸಾ ಬಂಡೂರಿ ಯೋಜನೆಗೆ, ಕುಡಿಯೋ ನೀರಿನ ಯೋಜನೆಗೆ ನಿಮ್ಮ ಸಹಕಾರ ಸಿಗ್ತಾ ಇಲ್ವಲ್ಲ, ನಿಮ್ಮ ಅನುಮತಿಯನ್ನ ಕೊಟ್ಟಿಲ್ವಲ್ಲ, ಅದ್ರ ಬಗ್ಗೆ ನಿಮ್ಮ ನಾಯಕರುಗಳಿಗೆ, ಕೇಂದ್ರದ ನಾಯಕರುಗಳಿಗೆ, ನೀವು ನಿಮ್ಮ ಪಕ್ಷದವ್ರಿಗೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನೀವು ಹೇಳಬೇಕು. ಅದು ನಿಮ್ಮ ಕರ್ತವ್ಯ. ದಯವಿಟ್ಟು ರಾಮನಗರದ ವಿಚಾರ ಬಿಡಿ. ನೀವು ಕರ್ನಾಟಕಕ್ಕೆ ಅಧ್ಯಕ್ಷರು. ಕನ್ನಡಿಗರಿಗೆ ಆಗೋ ಅನ್ಯಾಯದ ಬಗ್ಗೆ ನಿಮ್ಮ ಗಮನ ಹರಿಸಿ ಅಂತೇಳಿ ನಾನು ತಮ್ಮಲ್ಲಿ ವಿನಮ್ರವಾಗಿ ಮನವಿಯನ್ನ ಮಾಡ್ತೇನೆ.